ಅಲ್ಲೇ ಉದಯನಿಧಿ ಸ್ಟ್ಯಾಲಿನ್ ಅನ್ನುವಂಥ ಒಬ್ಬ ಅಪ್ರಬುದ್ಧ ಸನಾತನ ಅಂದರೆ ಡೆಂಗು ಪ್ಲೇಗು ಅದ್ರ ವಿರುದ್ಧ ಹೋರಾಟ ಮಾಡೋದಲ್ಲ, ಅದನ್ನು ಇರಾಡಿಕೇಟ್ ಮಾಡ್ಬೇಕಂದ್ರೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾನೆ. ಇಲ್ಲಿ ಇವರು ಸಿದ್ದರಾಮಯ್ಯನವರು ಒಂದು ಅರ್ಥ ಮಾಡ್ಕೋಬೇಕು, ದೇಶದಲ್ಲಿ ಶಾಂತಿ ಸಮಾಧಾನ ಡೆಮೋಕ್ರಸಿ ಇದೆ ಅಂತಂದರೆ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇದೆ. ಯಾವ ದೇಶದೊಳಗೆ ಹಿಂದೂ ಮೆಜಾರಿಟಿ ಇಲ್ಲ ಅಲ್ಲಿ ಎಲ್ಲಿಯೂ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳನ್ನ ನೋಡಲಿ ಅವರು. ಹಾಗಾಗಿ ಇವ್ರದ್ದು ಯಾವ ರೀತಿ ಒಂದು ಹಿಂದೂ ವಿರೋಧಿ ಭಾವನೆ ಇವರ ತಲೆಯಲ್ಲಿ ತುಂಬಿದೆ, ದ್ವೇಷ ತುಂಬಿದೆ ಅನ್ನೋದು ಇದರಿಂದ ಅರ್ಥ. ಉದ್ದೇಶಪೂರ್ವಕವಾಗಿ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಇಂಡಿಯಾ ಈಸ್ ಡೆಮೋಕ್ರೆಟಿಕ್ ಬಿಕಾಸ್ ಆಫ್ ಹಿಂದೂಸ್ ಆರ್ ಇನ್ ಮೆಜಾರಿಟಿ. ಮತ್ತು ಇದನ್ನು ಹೇಳಿದ್ನಲ್ಲ ನಾನು, ಸಂಘದ್ದಿರ್ಬೋದು ಇದಿರ್ಬೋದು, ಅದೆಲ್ಲವೂ ಚರ್ಚೆ ಡೈವರ್ಟ್ ಮಾಡುವಂಥದ್ದು, ಅಟೆನ್ಷನ್ ಡೈವರ್ಟ್ ಮಾಡುವಂಥದ್ದು. ಟೋಟಲ್ ಫೇಲ್ ರೀ ಸರ್ಕಾರ. ಇವರಿದ್ದಾಗ ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕ ವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು. ಈಗ ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ. ನನ್ನ ಅಂದಾಜು ಪ್ರಕಾರ ಫೈನಾನ್ಸ್ ಮಿನಿಸ್ಟರು, ವಾಣಿಜ್ಯ ಮಂತ್ರಿಗಳು, ವಾಣಿಜ್ಯ ಮತ್ತು ಇಂಡಸ್ಟ್ರಿ ಮಂತ್ರಿಗಳು, ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳು ಅನೇಕ ಬಾರಿ ಹೇಳಿರೋದ್ರ ಪ್ರಕಾರ ನಾವು 2027-28ಕ್ಕೆ ವಿಲ್ ಬಿ ದಿ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ವರ್ಲ್ಡ್. ಅದಾದ ನಂತರ ನಾವು ಬಲಾಢ್ಯ 2 ಎಕಾನಮಿ ಜೊತೆಗೆ ನಾವು ಕಾಂಪೀಟ್ ಮಾಡ್ಬೇಕಾದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಾಸ್ತಿ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಯೂಸ್ ಮಾಡೋದಲ್ಲ ಅದು ಚೆನ್ನಾಗಿ ಆಗ್ಬೋದು. ಶನಿವಾರಕ್ಕೆ ಒಂದು ದಿನ ಎಲ್ಲ ನಾವೇ ಮಾಡ್ತೀವಿ, 5 ವಾರನೂ ದುಡ್ಡು ಡ್ರಾ ಮಾಡ್ತೀವಿ. ಸರ್ಕಾರ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ನೀರು ಬಿಟ್ಟಿದ್ದೆ. ಎಲ್ಲ ಕನೆಕ್ಷನ್ ಗಂಗಾರತಿ ಮಾಡಿಸಿದ್ರಣ ಬೋರ್ವೆಲ್ ರೋಟೇಟ್ ಇರಬೇಕು.